ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹಾಡಿನ ದಿನ. ಇವತ್ತು ಹಾಡಿಗಿಂತನೂ ಒಬ್ಬ ಸಂಗೀತಗಾರರನ್ನು ನಿಮಗೆ ಪರಿಚಯ ಪಡಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಕೊನೆಯಲ್ಲಿ ಹಾಡು ಹೇಳಿದ್ದೀನಿ ಕೂಡ. ಅದಕ್ಕಿಂತ ಮುಖ್ಯ ನನ್ನ ದೃಷ್ಟಿನಲ್ಲಿ ಈ ಮಹಾನ್ ಸಂಗೀತಗಾರರು ಇವರೇ ಜಿ.ಕೆ. ವೆಂಕಟೇಶ್ ಅವರು. ಇವರು ಹೆಸರಾಂತ ಸಂಗೀತ ನಿರ್ದೇಶಕರು, ಮೂಲತಃ ತೆಲುಗುನವರು. ಬಟ್ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಒಂಥರ ಮೇರು ಪ್ರತಿಭೆಯಾಗಿ ನಿಂತಿದ್ದಾರೆ. ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ ಇವರೇ ಒಂದು ಭದ್ರ ಅಡಿಪಾಯ. ಇವರು ತಮ್ಮ ಸಂಗೀತ ವೃತ್ತಿನ MS ವಿಶ್ವನಾಥನ್ ಮತ್ತು ರಾಮಮೂರ್ತಿ ಅಂತ ಇನ್ನೊಬ್ಬರು ಇದ್ದರು, ದೈತ್ಯ ಸಂಗೀತ ಪ್ರತಿಭೆ. ಅವರ ಗರಡಿಲಿ ಇವರು ಪಳಗಿ 1955ರಲ್ಲಿ ಸೋದರಿ ಅನ್ನೋ ಒಂದು ಕನ್ನಡ ಪಿಕ್ಚರಿಂದ ಇವರು ಕನ್ನಡ ಚಿತ್ರರಂಗಕ್ಕೆ ಸಂಗೀತ ನಿರ್ದೇಶಕರಾಗಿ ಎಂಟ್ರಿ ಕೊಟ್ಟರು 1955ನಲ್ಲಿ. ಆಮೇಲೆ ಸಾಕಷ್ಟು ಚಿತ್ರಗಳು ಇವ್ರ ಕಡೆಯಿಂದ ಮೂಡಿಬಂದಿದೆ. ಒಂದು ವಿಚಾರ ಗೊತ್ತಾ, ನಮ್ಮ ರಾಜ್ಕುಮಾರ್ಗೆ ಪ್ರತಿಯೊಬ್ಬರು ಅವರನ್ನು ಕರೀತಿದ್ದು ಅಣ್ಣ ಅಂತ ಕರೆಯೋರು ಆಗಿನ ಕಾಲದಲ್ಲಿ. ಆಮೇಲೆ ಅಪ್ಪಾಜಿ ಆದರು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ರಾಜ್ಕುಮಾರ್ನ ತಮ್ಮ ಅಂತ ಕರೀತಿದ್ದು ಏಕೈಕ ವ್ಯಕ್ತಿ ನಮ್ಮ ಜಿ.ಕೆ. ವೆಂಕಟೇಶ್. ಅಷ್ಟು ಹಿರಿಯರವರು. ರಾಜ್ಕುಮಾರ್ಗೂ ಜಿ.ಕೆ. ವೆಂಕಟೇಶ್ ಅಂದರೆ ಅಷ್ಟೇ ಗೌರವ, ಪ್ರೀತಿ, ವಿಶ್ವಾಸ ಇತ್ತು. ಇಬ್ಬರಲ್ಲೂ ಸಮಾನವಾಗೇ ಇತ್ತು ಅಂತ ಇಟ್ಕೊಳ್ಳಿ. ಇದು ನಮ್ಮ ಜಿ.ಕೆ. ವೆಂಕಟೇಶ್ ಅವರ ಬ್ಯಾಕ್ಗ್ರೌಂಡ್. ಇವರು ಎಷ್ಟರ ಮಟ್ಟಿಗೆ ಅದ್ಭುತ ಸಂಗೀತಗಾರರು, ಅಷ್ಟೇ ಚೆನ್ನಾಗಿ ಹಾಡು ಕೂಡ ಹೇಳ್ತಾಯಿದ್ರು. ಇವರ ಕೆಲವು ಫೇಮಸ್ ಹಾಡುಗಳು ಕಸ್ತೂರಿ ನಿವಾಸದು, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಈ ಹಾಡನ್ನು ಅವರೇ ಹೇಳಿದ್ದು. ಆಮೇಲೆ ಭೂತಯ್ಯನ ಮಗ ಅಯ್ಯೂನಲ್ಲಿ ಒಂದು ಹಾಡು ಬರುತ್ತೆ, ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ ಅಂತ ಆ ಹಾಡನ್ನು ಇವರೇ ಹೇಳಿದ್ದು. ಅದೇ ರೀತಿ ಕಣ್ತೆರೆದು ನೋಡುವಂಥ ಒಂದು ಪಿಕ್ಚರು ರಾಜ್ಕುಮಾರ್ ಅವರೇ ಅಭಿನಯಿಸಿದರು. ಬಾಲಕೃಷ್ಣ ಅವ್ರದ್ದು ಒಂದು ಎಕ್ಸ್ಟ್ರಾಡಿನರಿ ಫಿಲಮ್ ಅದು. ಅದರಲ್ಲಿ ಕನ್ನಡದ ಬಗ್ಗೆ ಒಂದು ಹಾಡಿತ್ತು, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಆ ಹಾಡು. ಈ ಥರ ಬರೀ ಸಂಗೀತ ನಿರ್ದೇಶಕರಲ್ಲ, ಹಿ ವಾಸ್ ಎ ವೆರಿ ಗುಡ್ ಸಿಂಗರ್ ಆಲ್ಸೋ. ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ದಾರೆ. ಇವ್ರದ್ದು ಒಂಥರ ಬಹಳ ಫಸ್ಟ್ಗಳಲ್ಲಿ ಬಂದು ನಿಲ್ಲುವಂಥ ಮನುಷ್ಯ ಇವರು. ಯಾವ ಥರ ಫಸ್ಟ್ ಅಂತ ನಮಗೆಲ್ಲ ಗೊತ್ತಿರ್ಬೋದು. ಸನಾದಿ ಅಪ್ಪಣ್ಣ, ಬಿಸ್ಮಿಲ್ಲಾ ಖಾನ್ರವರ ಶಹನಾಯಿ ವಾದನ ಅಷ್ಟೇ ಅದ್ಭುತವಾಗಿ, ರಾಜ್ಕುಮಾರ್ ಅವರ ಅಭಿನಯ ನಾವು ಯಾರೂ ಮರೆಯೋಕ್ಕಾಗಲ್ಲ. ಕನ್ನಡಕ್ಕೆ ಬಿಸ್ಮಿಲ್ಲಾ ಖಾನ್ ಅಂತ ಒಬ್ಬ ದೈತ್ಯ ಸಂಗೀತಗಾರರನ್ನು ಕರ್ಕೊಂಡ್ಬಂದಿದ್ದು ನಮ್ಮ ಜಿ.ಕೆ. ವೆಂಕಟೇಶ್ ಅವರು. ಕನ್ನಡದಲ್ಲಿ ಫಸ್ಟು ಒಂದು ಸಿನಿಮಾ ಸ್ಕೋಪ್ ಬಂತು, ಸೊಸೆ ತಂದ ಸೌಭಾಗ್ಯ ಅಂತ. ಆ ಪಿಕ್ಚರ್ಗೂ ಜಿ.ಕೆ. ವೆಂಕಟೇಶ್ ಅವರೇ ಮ್ಯೂಸಿಕ್ ಡೈರೆಕ್ಟರ್. ಇದೆರಡೇ ಅಲ್ಲ, ನಮ್ಮ ಕಸ್ತೂರಿ ನಿವಾಸ ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು, ರಾಜ ನನ್ನ ರಾಜ ಇರ್ಬೋದು, ಭೂತಯ್ಯನ ಮಗ ಅಯ್ಯೂ ಇರ್ಬೋದು. ಈ ಥರ ಸಾಕಷ್ಟು ಚಿತ್ರಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇವರ ಗರಡಿಲಿ ಪಳಗಿದ ಎರಡು ಹೆಸರು ಬಹಳ ಮುಂದೆ ಹೆಸರು ಮಾಡಿದಂಥವ್ರು. ಒಬ್ಬರು ಈಗಿನ ಸಂಗೀತ ದೇವರು ಅಂತ ಅನ್ನಿಸ್ಕೊಳ್ಳುವಂಥ ಇಳೆಯರಾಜ ಅವರು. ಇಳೆಯರಾಜ ಅವರು ಜಿ.ಕೆ. ವೆಂಕಟೇಶ್ ಅವರ ಟೀಮಲ್ಲಿ ಇದ್ದಂಥ ಒಬ್ಬ ಆಗಿನ ಕಾಲದ ಯುವಕ. ಅವರ ಗರಡಿಲಿ ಪಳಗಿ ಆಮೇಲೆ ತಮ್ಮದೇ ಆದ ಹೆಸರು ಮಾಡಿದಂಥ ಸಂಗೀತದ ದೇವರು ಇಳೆಯರಾಜ ಅವರು ಜಿ.ಕೆ. ವೆಂಕಟೇಶ್ ಅವರು ಶಿಷ್ಯ ಅಂತ ಹೇಳೋಕ್ಕೆ ನನಗಿಷ್ಟ ಆಗುತ್ತೆ. ಅದೇ ರೀತಿ ವೈದ್ಯನಾಥನ್ ಅಂತ ಒಬ್ಬರಿದ್ದರು. ಅವರು ನಮ್ಮ ಅಶ್ವಥ್ ಜೊತೆ ಕಾಂಬಿನೇಷನಲ್ಲಿ ತುಂಬ ಫಿಲಮ್ಗೆ ಡೈರೆಕ್ಷನ್ ಕೊಟ್ಟರು. ಅಶ್ವಥ್ ವೈದಿ ಅಂತಲೇ ಅವ್ರು ಫೇಮಸ್ ಆಗಿದ್ದರು. ಅವರು ಕೂಡ
ಜಿ ಕೆ ವೆಂಕಟೇಶ್ ಅವರ ಟ್ರೈನಿಂಗಲ್ಲಿ ತೊಗೊಂಡು ಸೈನ್ಸ್ ಆಫ್ ಮ್ಯೂಸಿಕ್ ಅಂತ ಎಲ್ಲಿ ಜಿ ಕೆ ವೆಂಕಟೇಶ್ ಅವ್ರದ್ದು ಒಂದು ಸ್ಪೆಷಲೈಸೇಷನ್ ಇತ್ತು, ಅದರಲ್ಲಿ ಬಹಳ ಮುಂದೆ ನಡೆದಂಥ ಒಂದು ಪ್ರತಿಭೆ ಎಲ್ ವೈದ್ಯನಾಥನ್ ಅಂತ. ಜಿ ಕೆ ವೆಂಕಟೇಶ್ ಅವ್ರದ್ದು ಒಂಥರ ಟ್ರೇಡ್ ಮಾರ್ಕ್ ಮ್ಯೂಸಿಕ್ ಇತ್ತು, ಏನೋ ಒಂದು ಡಿಫರೆನ್ಸ್ ಇರೋದು ಅದರಲ್ಲಿ. ಎಲ್ಲ ಹಾಡುಗಳಿದ್ದಂಗೆ ಒಂದೇ ರಿದಮ್ ಇರ್ತಿರ್ಲಿಲ್ಲ ಒಂದು ಹಾಡಲ್ಲಿ, ಎಲ್ಲೋ ಒಂದು ಚೇಂಜ್ ಆಗೋದು, ಏನೋ ಒಂದು ನ್ಯೂನೆಸ್ ತರೋರು. ಅದು ರಾಜ ನನ್ನ ರಾಜದಲ್ಲಾಗಿರ್ಬೋದು, ಇಲ್ಲ ಬಂಗಾರದ ಮನುಷ್ಯ ಆಗಿರ್ಬೋದು, ಇಲ್ಲ ಭೂತಯ್ಯನ ಮಗ ಅಯ್ಯೋ ಹೇಳಿದ್ನಲ್ಲ ಅದರಲ್ಲಾಗಿರ್ಬೋದು. ಇವ್ರದೊಂದು ಟ್ರೇಡ್ ಮಾರ್ಕ್ ಇದೆ. ಎಷ್ಟೋ ಹಾಡುಗಳಲ್ಲಿ ಹಾಡು ಕೇಳಿದ ತಕ್ಷಣ ಹೇಳ್ಬಿಡ್ಬೋದು ಇದಕ್ಕೆ ಮೋಸ್ಟ್ಲಿ ಜಿ ಕೆ ವೆಂಕಟೇಶ್ ಅವರೇ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂತ. ಆ ರೀತಿ ತಮ್ಮದೇ ಆದಂಥ ಟ್ರೇಡ್ ಮಾರ್ಕ್ ತಂದ ವ್ಯಕ್ತಿ ನಮ್ಮ ಜಿ ಕೆ ವೆಂಕಟೇಶ್ ಅವರು. ಇವತ್ತು ನಾನು ಜಿ ಕೆ ವೆಂಕಟೇಶ್ ಅವರು ಹಾಡಿದ ಒಂದು ಹಾಡನ್ನು ನಿಮ್ಮ ಮುಂದೆ ಹಾಡೋಕ್ಕೆ ಇಷ್ಟಪಡ್ತೀನಿ. ಅದೇ ಕಣ್ತೆರೆದು ನೋಡು ಚಿತ್ರದ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಬಹಳ ಸುಂದರ ಚಿತ್ರ. ಎಸ್ಪೆಷಲಿ ಈ ಪಿಕ್ಚರಲ್ಲಿ ಬಾಲಣ್ಣ ಅವ್ರದ್ದು, ಬಾಲಕೃಷ್ಣ ಅವ್ರದ್ದು ಎದ್ದು ಕಾಣೋವಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ ಈ ಪಿಕ್ಚರಲ್ಲಿ ನೋಡ್ಬೋದು ನಾವು. ಆ ಚಿತ್ರದ ಒಂದು ಹಾಡನ್ನು ಜಿ ಕೆ ವೆಂಕಟೇಶ್ ಅವರೇ ಸಂಗೀತ ಬರೆದು ಅವರೇ ಹಾಡಿದಂಥ ಹಾಡನ್ನು ಈಗ ನನ್ನ ಧ್ವನಿಯಲ್ಲಿ ಕೇಳಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ನಮಸ್ಕಾರ. ಹೋಗೋಕ್ಕೆ ಮುಂಚೆ ಯಥಾ ಪ್ರಕಾರ ನನ್ನ ಕೆಲವು ಅರ್ಪಣೆಗಳನ್ನು ನಿಮ್ಮ ಮುಂದೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೋತ್ಸಾಹ ನನಗೆ ಆಕ್ಸಿಜನ್. ದಯವಿಟ್ಟು ನನ್ನ ಆಕ್ಸಿಜನ್ ಲೆವೆಲ್ ಹೆಲ್ದಿಯಾಗಿರೋದಕ್ಕೆ ಸಹಾಯ ಮಾಡಿ. ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹೇಳೋ ಹಾಡಾಗಲಿ, ನಾನು ತರೋ ವಿಚಾರಗಳಾಗಲಿ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ನಿಮ್ಮ ಒಂದು ಲೈಕ್ ಇರಲಿ, ಒಂದು ಕಾಮೆಂಟ್ ಇರಲಿ. ಈ ರೀತಿಯೇ ಪರಸ್ಪರ ಮಾತಾಡಿಕೊಂಡು ಈ ಚಾನೆಲ್ನ ಮುಂದೆ ತೊಗೊಂಡು ಹೋಗೋಣ. ಯಾವಾಗಲೂ ಹೇಳೋ ಹಾಗೆ ನಿಮ್ಮ ಜೀವನದ ಒಂದು 10-15 ನಿಮಿಷನ ದಯವಿಟ್ಟು ನನಗೆ ಕೊಡಿ. ನಾನು ನಿಮ್ಮನ್ನು ಖಂಡಿತ ನಿರಾಸೆ ಮಾಡಲ್ಲ. ಇದಂತೂ ನನ್ನ ಕಡೆಯಿಂದ ನಿಮಗೆ ಕೊಡೋ ನಾನು ಒಂದು ಮಾತು. ಇದೇ ರೀತಿ ಮುಂದಿನ ಎಪಿಸೋಡಲ್ಲಿ ಭೇಟಿ ಆಗೋ ತನಕ ನಮಸ್ಕಾರ. ಈಗ ನನ್ನ ಧ್ವನಿಯಲ್ಲಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಮುಂದಿನ ಸಂಚಿಕೆವರೆಗೆ ಬಾಯ್. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ. ಗೆಳೆತನದ ವರದ ಹಸ್ತ ನೀಡಿ ಬನ್ನಿ, ಮೊಳೆತಿರುವ ಭೇದಗಳ ಬಿಟ್ಟು ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಒಂದು ತಾಯಿಯ ನುಡಿಯ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ. ಒಂದು ತಾಯಿಯ ಮಡಿಲ ಮಕ್ಕಳೆನ್ನಿ, ಒಂದು ತಾಯಿಯ ನುಡಿಯ ನುಡಿವೆವೆನ್ನಿ. ಕೀಳು ನಾವೆಂಬುವರ ಕಣ್ತೆರೆಯ ಬನ್ನಿ, ಕೀಳು ನಾವೆಂಬುವರ ಕಣ್ತೆರೆಯರೆನ್ನಿ. ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ, ಬೀಳು ನಾವೆಂಬುವರ ಬಾಯಿ ಮುಚ್ಚ ಬನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ. ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ, ಗಂಗ ಕದಂಬಾದಿ ಚಾಲುಕ್ಯ ರಾಷ್ಟ್ರಕೂಟ. ಯಾದವ ಬಲ್ಲಾಳ ವಿಜಯನಗರ ವೀರರ ಗತವೈಭವ ಕಾಣುವ.
ನವಶಕ್ತಿಯ ತುಂಬುವ ಭುವನೇಶ್ವರಿ ನೀಡುವ ಸಂದೇಶವ ಸಾರುವ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ತಾಯ್ನಾಡ ಜಯಭೇರಿ ನಾವಾದೆವೆನ್ನಿ. ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ.